ದಾರಿದ್ರ್ಯ ಮುಕ್ತಿ ಮತ್ತು ಕೋಟ್ಯಧಿಪತಿಯಾಗಲು ಮೇ 27 ರ ಪದ್ಮಿನಿ ಏಕಾದಶಿಯ ದಿನ ಈ ಸಣ್ಣ ಪರಿಹಾರ ಮಾಡಿ ನೋಡಿ. ಎಲ್ಲರಿಗೂ ನಮಸ್ಕಾರ. ಪ್ರತಿ 3 ವರ್ಷಗಳಿಗೊಮ್ಮೆ ಅಧಿಕ ಮಾಸ ಬರುತ್ತದೆ. ಪ್ರಸ್ತುತ ಅಧಿಕ ಜ್ಯೇಷ್ಠ ಮಾಸ ನಡೆಯುತ್ತಿದೆ. ಆದರೆ ಈ ಅಧಿಕ ಮಾಸದಲ್ಲಿ ಬರುವ ಏಕಾದಶಿಗೆ ತುಂಬಾ ಶಕ್ತಿ ಇರುತ್ತದೆ. ಈ ತಿಂಗಳು ಮೇ 27 ರಂದು ಪದ್ಮಿನಿ ಏಕಾದಶಿ ಏರ್ಪಡುತ್ತದೆ. ಈ ಒಂದು ದಿನ ಲಕ್ಷ್ಮೀದೇವಿಯನ್ನು, ವಿಷ್ಣುಮೂರ್ತಿಯನ್ನು ಪೂಜಿಸಿ ನಿಮ್ಮ ಮನಸ್ಸಿನಲ್ಲಿ ಏನನ್ನು ಕೋರಿಕೊಂಡರೂ ಸರಿ, ನಿಮ್ಮ ಕೋರಿಕೆಗಳೆಲ್ಲವೂ ಖಂಡಿತವಾಗಿ ನೆರವೇರುತ್ತವೆ. ಲಕ್ಷ್ಮೀ ದೇವಿ ಸಂಚರಿಸುವ ಈ ಪದ್ಮಿನಿ ಏಕಾದಶಿ ಪೂಜಾ ವಿಧಾನ ಮತ್ತು ಪಾಲಿಸಬೇಕಾದ ಪರಿಹಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡಿ. ಮೇ 27 ರಂದು ತುಂಬಾ ಶಕ್ತಿಶಾಲಿಯಾದ ಪದ್ಮಿನಿ ಏಕಾದಶಿ ಏರ್ಪಡುತ್ತದೆ. ಈ ಏಕಾದಶಿ ದಿನದಂದು ಯಾರು ಮನೆಯಲ್ಲಿ ದೀಪಾರಾಧನೆ ಮಾಡುತ್ತಾರೋ ಅಂತಹ ಕುಟುಂಬಕ್ಕೆ 7 ಜನ್ಮಗಳ ದಾರಿದ್ರ್ಯದ ಬಾಧೆಗಳೆಲ್ಲವೂ ತೊಲಗಿ ಹೋಗಿ ಇಡೀ ಮನೆ ಕನಕ ವರ್ಷದಿಂದ ಚಿನ್ನದ ಮಳೆಯಿಂದ ತುಂಬಿ ಹೋಗುತ್ತದೆ. ಆದ್ದರಿಂದ ಈ ಅದ್ಭುತವಾದ ಏಕಾದಶಿಯನ್ನು ಅಸ್ತಿತ್ವದಲ್ಲೇ ಕೈಬಿಡಬೇಡಿ, ಖಂಡಿತವಾಗಿ ಕೈಬಿಡಬೇಡಿ. ಈ ಏಕಾದಶಿ ದಿನದಂದು ವಿವಾಹಿತ ಮಹಿಳೆಯರು ಮುಂಜಾನೆ ಬೇಗ ಎದ್ದು ಮನೆಯಲ್ಲಿ ದೀಪಾರಾಧನೆ ಮಾಡಿಕೊಳ್ಳಿ. ಮೊದಲಿಗೆ ನಿಮ್ಮ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ, ಮನೆಯ ಹೊಸ್ತಿಲಿಗೆ ಹಳದಿ ಹಚ್ಚಿ, ಕುಂಕುಮದ ಬೊಟ್ಟುಗಳನ್ನು ಇಟ್ಟು, ಮನೆಯ ಮುಂದೆ ಅಷ್ಟದಳ ಪದ್ಮದ ರಂಗೋಲಿಯನ್ನು ಹಾಕಿ. ಏಕಾದಶಿ ದಿನದಂದು ಈ ರಂಗೋಲಿ ಹಾಕಿದರೆ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ತಕ್ಷಣವೇ ಹೆಜ್ಜೆ ಇಡುತ್ತಾಳೆ. ಈ ಏಕಾದಶಿ ದಿನದಂದು ಪ್ರತಿಯೊಬ್ಬರೂ ಬೆಳಿಗ್ಗೆ ಸ್ನಾನ ಮಾಡುವಾಗ ನೀರಿನಲ್ಲಿ 1 ಚಿಟಿಕೆ ಹಳದಿ ಬೆರೆಸಿ ಸ್ನಾನ ಮಾಡಿದರೆ ನಿಮ್ಮ ಜಾತಕದಲ್ಲಿ ಇರುವ ದೌರ್ಭಾಗ್ಯವು ತೊಲಗಿ ಹೋಗಿ ಜಾತಕದಲ್ಲಿ ಗುರುಬಲ ಹೆಚ್ಚಿ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. ಹಾಗೆಯೇ ನೀರಿನಲ್ಲಿ ತುಳಸಿ ದಳಗಳನ್ನು ಹಾಕಿಕೊಂಡು ಸ್ನಾನ ಮಾಡಿದರೆ ನರದೃಷ್ಟಿ, ಅನಾರೋಗ್ಯದ ಸಮಸ್ಯೆಗಳೆಲ್ಲವೂ ತಕ್ಷಣವೇ ತೊಲಗಿ ಹೋಗುತ್ತವೆ. ನಿಮ್ಮ ಪೂಜಾ ಕೋಣೆಯಲ್ಲಿರುವ ಲಕ್ಷ್ಮೀ ದೇವಿಯ ಭಾವಚಿತ್ರಕ್ಕೆ ಗುಲಾಬಿ ಹೂವುಗಳು, ಹಾಗೆಯೇ ವಿಷ್ಣುಮೂರ್ತಿಯ ಭಾವಚಿತ್ರಕ್ಕೆ ತುಳಸಿ ಮಾಲೆಯನ್ನು ಹಾಕಿ ಸ್ವಾಮಿಯ ಮುಂದೆ 2 ಹಿಟ್ಟಿನ ದೀಪಗಳನ್ನು ಬೆಳಗಿಸಿ. ಆದರೆ ಹಿಟ್ಟಿನ ದೀಪಗಳನ್ನು ಬೆಳಗಿಸಲು ಸಾಧ್ಯವಾಗದವರು ಹಿತ್ತಾಳೆ ದೀಪದ ಕುಂದುಗಳಲ್ಲಿ ಹಸುವಿನ ತುಪ್ಪವನ್ನು ಹಾಕಿ ದೀಪಾರಾಧನೆ ಮಾಡಿಕೊಳ್ಳಬಹುದು. ಆದರೆ ಈ ದಿನದಂದು ತಪ್ಪದೇ ಪ್ರತಿಯೊಬ್ಬರೂ ಮನೆಯಲ್ಲಿ ಹಾಲನ್ನು ಉಕ್ಕಿಸಬೇಕು. ಸಾಮಾನ್ಯವಾಗಿ ಮನೆಯಲ್ಲಿ ಹಾಲು ಉಕ್ಕಿಸಿದರೆ ತುಂಬಾ ಶುಭ ಸೂಚಕ. ಆದರೆ ಏಕಾದಶಿ ದಿನದಂದು ಮನೆಯಲ್ಲಿ ಹಾಲು ಉಕ್ಕಿಸಿದರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ತಾಂಡವಾಡುತ್ತಾಳೆ. ಆದ್ದರಿಂದ ಪ್ರತಿಯೊಬ್ಬರ ಮನೆಯಲ್ಲಿ ಹಾಲನ್ನು ಉಕ್ಕಿಸಿ ಆ ಹಾಲಿನಿಂದ ಪಾಯಸ ಮಾಡಿ ವಿಷ್ಣುಮೂರ್ತಿಗೆ ನೈವೇದ್ಯವಾಗಿ ಸಮರ್ಪಿಸಿ. ಏಕಾದಶಿ ಪೂಜೆಯಲ್ಲಿ ನೈವೇದ್ಯವಾಗಿ ಬಾಳೆಹಣ್ಣು, ಪೊಂಗಲ್, ಪುಳಿಯೋಗರೆ, ಪಾನಕ ಮತ್ತು ವಡಾಪಪ್ಪು, ನೆನೆಸಿದ ಹೆಸರುಬೇಳೆ ಇಂತಹ ನೈವೇದ್ಯಗಳನ್ನು ಸ್ವಾಮಿಗೆ ಸಮರ್ಪಿಸಬೇಕು. ಆದರೆ ನೀವು ಯಾವುದೇ ನೈವೇದ್ಯವನ್ನು ಸಮರ್ಪಿಸಿದರೂ ಸರಿ, ನೈವೇದ್ಯದ ಮೇಲೆ 2 ತುಳಸಿ ದಳಗಳನ್ನು ಇಡಬೇಕು. ಆಗಲೇ ನಿಮ್ಮ ನೈವೇದ್ಯವನ್ನು ವಿಷ್ಣುಮೂರ್ತಿ ಸ್ವೀಕರಿಸುತ್ತಾನೆ. ಮುಖ್ಯವಾಗಿ ಈ ಏಕಾದಶಿ ದಿನದಂದು ಮನೆಯಲ್ಲಿರುವ ಹೆಣ್ಣುಮಕ್ಕಳೆಲ್ಲರೂ ಕಾಲುಗಳಿಗೆ ಹಳದಿ ಹಚ್ಚಿಕೊಳ್ಳಬೇಕು. ಹಾಗೆಯೇ ಪ್ರತಿಯೊಬ್ಬರೂ ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸಬೇಕು. ವಿವಾಹಿತ ಮಹಿಳೆಯರು ತಪ್ಪದೇ ಬೈತಲೆಯಲ್ಲಿ ಕುಂಕುಮದ ಬೊಟ್ಟು ಇಟ್ಟುಕೊಳ್ಳಬೇಕು. ನಿಮಗೆ ಹಳದಿ ಕೊಂಬುಗಳು ಲಭ್ಯವಿದ್ದರೆ ನಿಮ್ಮ ಪೂಜೆಯಲ್ಲಿ ಹಳದಿ ಕೊಂಬುಗಳನ್ನು ಇಟ್ಟು ಪೂಜೆ ಮಾಡಿ. ಪೂಜೆ ಮುಗಿದ ನಂತರ ಈ ಹಳದಿ ಕೊಂಬುಗಳನ್ನು ನಿಮ್ಮ ಪರ್ಸ್ನಲ್ಲಿ ಅಥವಾ ನಿಮ್ಮ ಬೀರೋದಲ್ಲಿ ಇಟ್ಟುಕೊಂಡರೆ ನಿಮ್ಮ ಮನೆಯ ಆದಾಯವು ವಿಪರೀತವಾಗಿ ಹೆಚ್ಚಿ ಹೋಗುತ್ತದೆ. ಈ ಏಕಾದಶಿ ದಿನದಂದು ತಪ್ಪದೇ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಕನಿಷ್ಠ 21 ಬಾರಿ ಅಥವಾ 108 ಬಾರಿ ಜಪಿಸಿ. ಈ ಮಂತ್ರಕ್ಕೆ ಇರುವ ಶಕ್ತಿ ಅಪಾರವಾದದ್ದು. ಈ ದಿನದಂದು ಮನೆಯಲ್ಲಿ ಪೂಜೆ ಮಾಡುವಾಗ 1 ತಾಮ್ರದ ಬಿಂದಿಗೆಯಲ್ಲಿ, ಚಂಬಿನಲ್ಲಿ ತುಂಬ ನೀರನ್ನು ಹಾಕಿ ಚಿಟಿಕೆ ಕುಂಕುಮ ಬೆರೆಸಿ ಈ ನೀರಿನ ಕಳಶವನ್ನು ನಿಮ್ಮ ಪೂಜಾ ಕೋಣೆಯ ಈಶಾನ್ಯದಲ್ಲಿ ಇಟ್ಟುಕೊಳ್ಳಿ. ಹೀಗೆ ಮಾಡಿದರೆ ನಿಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ, ನಕಾರಾತ್ಮಕ ಶಕ್ತಿ ಪೂರ್ತಿಯಾಗಿ ತೊಲಗಿ ಹೋಗಿ ನಿಮ್ಮ ಪತಿಗೆ ಆಕಸ್ಮಿಕ ಧನ ಲಾಭ ಒದಗಿ ಬರುತ್ತದೆ. ಇನ್ನು ಕೊನೆಯದಾಗಿ ಸ್ವಾಮಿಗೆ ಕರ್ಪೂರದ ಆರತಿಯನ್ನು ಸಮರ್ಪಿಸಿ ನಿಮ್ಮ ಪೂಜೆಯನ್ನು ಮುಗಿಸಿಕೊಳ್ಳಿ. ಏಕಾದಶಿ ಪೂಜೆಯಲ್ಲಿ ಸ್ವಾಮಿಗೆ ಆರತಿ ನೀಡುವಾಗ 5 ಕರ್ಪೂರದ ಬಿಲ್ಲೆಗಳಿಂದ ಆರತಿಯನ್ನು ಸಮರ್ಪಿಸಬೇಕು. ಏಕಾದಶಿ ದಿನದಂದು ತಪ್ಪದೇ ತುಳಸಿ ಕಟ್ಟೆಯನ್ನು ಪೂಜಿಸಬೇಕು. ತುಳಸಿ ಕಟ್ಟೆಯಲ್ಲಿ ಹಸಿ ಹಾಲನ್ನು ಸುರಿದು ತುಪ್ಪದ ದೀಪವನ್ನು ಬೆಳಗಿಸಿ. ನಿಮ್ಮ ಕುಟುಂಬದಲ್ಲಿರುವ ಸಮಸ್ಯೆಗಳೆಲ್ಲವೂ ತೊಲಗಿ ಹೋಗಿ
ನಿಮ್ಮ ಮನೆಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗುತ್ತವೆ. ಹಾಗೆಯೇ ತುಳಸಿ ಕಟ್ಟೆಯಲ್ಲಿರುವ ಮಣ್ಣನ್ನು ತೆಗೆದು ನಿಮ್ಮ ಹಣೆಗೊಂದು ಬೊಟ್ಟಿನಂತೆ ಇಟ್ಟುಕೊಳ್ಳಿ. ತೀವ್ರವಾದ ನರದೃಷ್ಟಿ ತೊಲಗಿ ಹೋಗಿ ಒಳ್ಳೆಯ ಆರೋಗ್ಯ ಲಭಿಸುತ್ತದೆ. ಉತ್ತರ ದಿಕ್ಕಿನಲ್ಲಿ ಕುಬೇರನು ವಾಸಿಸುತ್ತಾನೆ. ಆದ್ದರಿಂದ ಈ ಏಕಾದಶಿ ದಿನದಂದು ಲಕ್ಷ್ಮೀ ಕುಬೇರರ ಫೋಟೋವನ್ನು ನಿಮ್ಮ ಪೂಜಾ ಕೋಣೆಯ ಉತ್ತರ ಗೋಡೆಗೆ ಹಾಕಿಕೊಳ್ಳಿ. ಇದರಿಂದ ನಿಮ್ಮ ಮನೆಗೆ ನಿರಂತರವಾಗಿ ಹಣ ಬರುತ್ತಲೇ ಇರುತ್ತದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಏಕಾದಶಿಯಂದು ನಿಮ್ಮ ಮನೆಯ ಮುಖ್ಯದ್ವಾರದ ಮೇಲೆ ಗಂಧದಿಂದ ಸ್ವಸ್ತಿಕ ಗುರುತನ್ನು ಹಾಕಿ ಆ ಸ್ವಸ್ತಿಕ ಗುರುತಿಗೆ ಸಾಂಬ್ರಾಣಿ ಧೂಪವನ್ನು ಹಾಕಿ. ಇನ್ನೂ ನಿಮ್ಮ ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳೆಲ್ಲವೂ ತಕ್ಷಣವೇ ತೊಲಗಿ ಹೋಗಿ ನಿಮ್ಮ ಮನೆಗೆ ದೈವಿಕ ಶಕ್ತಿಗಳು ಪ್ರವೇಶಿಸುತ್ತವೆ. ನಿಮ್ಮ ಮನಸ್ಸಿನ ಕೋರಿಕೆಗಳು ಬೇಗನೆ ನೆರವೇರಬೇಕಾದರೆ ಈ ಏಕಾದಶಿ ದಿನದಂದು ನಿಮ್ಮ ಹತ್ತಿರದಲ್ಲಿರುವ ಶಿವಾಲಯಕ್ಕೆ ಹೋಗಿ ಶಿವಲಿಂಗಕ್ಕೆ ಬಿಳಿ ಬಣ್ಣದ ಕಣಗಿಲೆ ಹೂವುಗಳನ್ನು ಸಮರ್ಪಿಸಿ. ನಿಮ್ಮ ಮನಸ್ಸಿನ ಕೋರಿಕೆಗಳೆಲ್ಲವೂ ತಕ್ಷಣವೇ ನೆರವೇರುತ್ತವೆ. ವಿಪರೀತವಾದ ಸಾಲದ ಸಮಸ್ಯೆಗಳಿಂದ ಬಳಲುತ್ತಿರುವವರು ಈ ಏಕಾದಶಿ ದಿನದಂದು ನಿಮ್ಮ ಪೂಜಾ ಕೋಣೆಯಲ್ಲಿರುವ ಲಕ್ಷ್ಮೀದೇವಿಯ ಫೋಟೋಗೆ ತಾವರೆ ಹೂವುಗಳನ್ನು ಸಮರ್ಪಿಸಿ ಓಂ ಕಮಲಾಯೈ ನಮಃ ಎಂಬ ಮಂತ್ರವನ್ನು ಜಪಿಸಿದರೆ ನಿಮ್ಮ ಕಡು ಬಡತನವು ತಕ್ಷಣವೇ ತೊಲಗಿಹೋಗಿ ಧನವಂತರಾಗುವ ಅವಕಾಶ ಇರುತ್ತದೆ. ಇನ್ನು ನಿಮ್ಮ ಮನೆಯಲ್ಲಿ ಪದೇ ಪದೇ ಸಮಸ್ಯೆಗಳು ಉಂಟಾಗುತ್ತಿದ್ದರೆ ನಿಮ್ಮ ಹತ್ತಿರದಲ್ಲಿರುವ ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿಗೆ ತುಳಸಿ ಮಾಲೆಯನ್ನು ಸಮರ್ಪಿಸಿ ನಮಸ್ಕಾರ ಮಾಡಿಕೊಳ್ಳಿ. ನೀವು ಅನುಭವಿಸುತ್ತಿರುವ ಕಷ್ಟಗಳೆಲ್ಲವೂ ತಕ್ಷಣವೇ ತೀರಿಹೋಗಿ ನಿಮ್ಮ ಕುಟುಂಬದಲ್ಲಿ ಸುಖ ಸಂತೋಷಗಳು ಮೊದಲಾಗುತ್ತವೆ. ಈ ಏಕಾದಶಿ ದಿನದಂದು ಸಾಯಂಕಾಲದ ಸಂಧ್ಯಾ ಸಮಯದಲ್ಲಿ, ಅಂದರೆ 6 ಗಂಟೆಯಿಂದ 7 ಗಂಟೆಯ ಮಧ್ಯದಲ್ಲಿ, ನಿಮ್ಮ ಮನೆಯ ಸಿಂಹದ್ವಾರದ ಹೊಸ್ತಿಲ ಹೊರಗಡೆ ಒಂದು ಮಣ್ಣಿನ ಪ್ರಣತೆಯಲ್ಲಿ 2 ಕರ್ಪೂರದ ಬಿಲ್ಲೆಗಳನ್ನು ಇಟ್ಟು ಬೆಳಗಿಸಿ. ಇದರಿಂದ ನಿಮ್ಮ ಮನೆಗೆ ಇರುವ ನರದೃಷ್ಟಿ, ನಿಮ್ಮ ಮನೆಯಲ್ಲಿರುವ ದರಿದ್ರ ದೇವತೆಯು ಮನೆಯನ್ನು ಬಿಟ್ಟು ಹೊರಟು ಹೋಗುತ್ತಾಳೆ. ಇನ್ನು ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿಯೂ ಸ್ಥಿರವಾಗಿ ನಿವಾಸಿಸುತ್ತಾಳೆ. ಈ ಏಕಾದಶಿ ದಿನದಂದು ನೆಲ್ಲಿಕಾಯಿ ದೀಪ ಬೆಳಗಿಸಿದರೆ ತುಂಬಾ ಒಳ್ಳೆಯದು. ಆದ್ದರಿಂದ ನಿಮ್ಮ ಮನೆಯಲ್ಲಿ ತುಳಸಿ ಕಟ್ಟೆಯಿದ್ದರೆ ತುಳಸಿ ಕಟ್ಟೆಯ ಹತ್ತಿರ ನೆಲ್ಲಿಕಾಯಿ ದೀಪವನ್ನು ಬೆಳಗಿಸಿ ನಮಸ್ಕಾರ ಮಾಡಿಕೊಳ್ಳಿ. ಅಥವಾ ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ಹೋಗಿ ನೆಲ್ಲಿಕಾಯಿ ದೀಪವನ್ನು ಬೆಳಗಿಸಿ. ಆರ್ಥಿಕ ಪರವಾದ ತೊಂದರೆಗಳೆಲ್ಲವೂ ತೊಲಗಿ ಹೋಗಿ ನಿಮ್ಮ ಇಡೀ ಕುಟುಂಬಕ್ಕೆ ಅಷ್ಟೈಶ್ವರ್ಯಗಳು ಒದಗಿ ಬರುತ್ತವೆ. ಸಾಮಾನ್ಯವಾಗಿ ಗೋಮಾತೆಗೆ ಆಹಾರವನ್ನು ಉಣಿಸಿ ಪ್ರದಕ್ಷಿಣೆಗಳನ್ನು ಮಾಡಿದರೆ ತುಂಬಾ ಒಳ್ಳೆಯದು. ಅದರಲ್ಲೂ ಈ ಪದ್ಮಿನಿ ಏಕಾದಶಿಯಂದು ಹಸುವಿಗೆ ಆಹಾರವನ್ನು ಉಣಿಸಿ ಪ್ರದಕ್ಷಿಣೆಗಳನ್ನು ಮಾಡಿದರೆ ತರತರಗಳ ತೀರದ ಐಶ್ವರ್ಯ ಉಂಟಾಗುತ್ತದೆ. ಆದರೆ ನಮ್ಮ ಪುರಾಣಗಳ ಪ್ರಕಾರ ಈ ಏಕಾದಶಿ ದಿನದಂದು ಉಪ್ಪನ್ನು ತಿನ್ನಬಾರದು ಎಂದು ಪಂಡಿತರು ಸೂಚಿಸುತ್ತಿದ್ದಾರೆ. ಏಕೆಂದರೆ ಈ ದಿನದಂದು ಉಪ್ಪು ತಿಂದರೆ ಅನಾರೋಗ್ಯದ ಸಮಸ್ಯೆಗಳು ಉಂಟಾಗುತ್ತವೆ ಎಂಬ ನಂಬಿಕೆಯಿದೆ. ಆದ್ದರಿಂದ ಈ ದಿನದಂದು ಉಪ್ಪಿನ ಬಳಕೆಯನ್ನು ಕಡಿಮೆ ಮಾಡಿಕೊಳ್ಳಬೇಕು. ಇನ್ನು ನಿಮ್ಮ ಜೀವನದಲ್ಲಿ ಏನೂ ಇಲ್ಲದ ಸ್ಥಿತಿಯಿಂದ ಅಖಂಡ ರಾಜಯೋಗ ಉಂಟಾಗಬೇಕಾದರೆ ಈ ಏಕಾದಶಿ ದಿನದಂದು ವಿಷ್ಣು ಸ್ವರೂಪವಾದ ಆಮೆಯ ವಿಗ್ರಹವನ್ನು ತಂದು ನಿಮ್ಮ ಪೂಜಾ ಕೋಣೆಯಲ್ಲಿ ಇಟ್ಟುಕೊಳ್ಳಿ. ಇನ್ನು ನಿಮ್ಮ ಕುಟುಂಬಕ್ಕೆ ಎಲ್ಲಾ ವಿಧದಲ್ಲೂ ಒದಗಿ ಬರುತ್ತದೆ. ನಿಮ್ಮ ಮನೆಯಲ್ಲಿ ತುಳಸಿ ಕಟ್ಟೇ ಇಲ್ಲದಿದ್ದರೆ ಏಕಾದಶಿ ದಿನದಂದು ತಪ್ಪದೇ ನಿಮ್ಮ ಮನೆಯ ಈಶಾನ್ಯದಲ್ಲಿ ತುಳಸಿ ಕಟ್ಟೆಯನ್ನು ನೆಟ್ಟುಕೊಳ್ಳಿ. ಇನ್ನು ವಿವಾಹದ ಪ್ರಯತ್ನಗಳನ್ನು ಮಾಡುವವರು ಈ ಪದ್ಮಿನಿ ಏಕಾದಶಿಯಂದು ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸಿ ವಿಷ್ಣು ದೇವಸ್ಥಾನದಲ್ಲಿ ತುಪ್ಪದ ದೀಪವನ್ನು ಬೆಳಗಿಸಿ. ವಿವಾಹವಾಗದವರಿಗೆ ಬೇಗನೆ ವಿವಾಹ ಯೋಗ ಉಂಟಾಗುತ್ತದೆ. ಇನ್ನು ಈ ದಿನದಂದು ಮಾಡುವ ದಾನಗಳಿಗೆ ಎಷ್ಟೋ ಪುಣ್ಯ ಫಲ ಲಭಿಸುತ್ತದೆ. ಆದ್ದರಿಂದ ಹಸಿದಿರುವ ಬಡವರಿಗೆ ಆಹಾರ ಅಥವಾ ವಸ್ತ್ರಗಳನ್ನು ದಾನ ಮಾಡಿ. ಈ ದಿನದಂದು ಒಬ್ಬರಿಗೆ ಅನ್ನದಾನ ಮಾಡಿದರೂ ಸರಿ, ಕೋಟಿ ಜನರಿಗೆ ಅನ್ನದಾನ ಮಾಡಿದಷ್ಟು ಪುಣ್ಯ ಫಲ ಉಂಟಾಗುತ್ತದೆಯಂತೆ. ಇನ್ನು ಯಾರು ಬೇಗನೆ ಕೋಟ್ಯಧಿಪತಿಗಳಾಗಬೇಕೆಂದು ಕೋರುತ್ತಾರೋ ಅಂತಹವರು ನಿಮ್ಮ ಬೀರೋದಲ್ಲಿ, ಕಪಾಟಿನಲ್ಲಿ ಕೆಲವು ತುಳಸಿ ದಳಗಳನ್ನು ಇಟ್ಟುಕೊಳ್ಳಿ. ನಿಮ್ಮ ಮನೆಯ ಧನ ಪ್ರವಾಹ ಹೆಚ್ಚುತ್ತದೆ. ಈ ಏಕಾದಶಿ ದಿನದಂದು ತಲೆಗೆ ಎಣ್ಣೆಯನ್ನು ಹಚ್ಚಬಾರದು. ಏಕೆಂದರೆ ಏಕಾದಶಿ ದಿನದಂದು ಎಣ್ಣೆ ಹಚ್ಚಿದರೆ ನಿಮ್ಮ ಆಯಸ್ಸು ಕಡಿಮೆಯಾಗುತ್ತದೆ ಮತ್ತು ಅನಾರೋಗ್ಯದ ಸಮಸ್ಯೆಗಳು ಮೊದಲಾಗುತ್ತವೆ ಎಂಬ ನಂಬಿಕೆಯಿದೆ. ಏಕಾದಶಿ ದಿನದಂದು ತಪ್ಪದೇ ಮಹಿಳೆಯರು ಉಪವಾಸ ಇರಬೇಕು. ಏಕಾದಶಿ ದಿನದಂದು ಉಪವಾಸ ಇದ್ದರೆ ಕೋಟಿ ಜನ್ಮಗಳ ಪುಣ್ಯಫಲ ಲಭಿಸುತ್ತದೆ. ನಿಮ್ಮ ಇಡೀ ಕುಟುಂಬಕ್ಕೆ ಭೋಗಭಾಗ್ಯಗಳು ಒದಗಿ ಬರುತ್ತವೆ ಎಂದು ಪಂಡಿತರು ಸೂಚಿಸುತ್ತಿದ್ದಾರೆ. ಆದರೆ ಏಕಾದಶಿ ದಿನದಂದು ಮರೆತೂ ಸಹ ಹಗಲು ಹೊತ್ತಿನಲ್ಲಿ ನಿದ್ರಿಸಬಾರದು. ಇದರಿಂದ ನೀವು ಮಾಡುವ ಪೂಜೆಗಳಿಗೆ ಪ್ರತಿಫಲ ಸಿಗುವುದಿಲ್ಲ. ಹಾಗೆಯೇ ಈ ದಿನದಂದು ಮರೆತೂ ಸಹ
ಮಾಂಸಾಹಾರ, ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ತಿನ್ನಬಾರದು. ಏಕಾದಶಿ ದಿನದಂದು ಏನು ಮಾಡಿದರೂ ಮಾಡದಿದ್ದರೂ ಪ್ರತಿಯೊಬ್ಬರೂ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ. ತುಂಬಾ ಒಳ್ಳೆಯದು ನಡೆಯುತ್ತದೆ. ಇನ್ನು ಯಾರು ಸಂತಾನಕ್ಕಾಗಿ ಎದುರು ನೋಡುತ್ತಿದ್ದಾರೋ ಅಂತಹವರು ಅರಳಿ ಮರದ ಕೆಳಗೆ ಎಳ್ಳೆಣ್ಣೆಯಿಂದ ದೀಪವನ್ನು ಬೆಳಗಿಸಿ ಅರಳಿ ಮರಕ್ಕೆ 7 ಪ್ರದಕ್ಷಿಣೆಗಳನ್ನು ಮಾಡಿದರೆ ಸಂತಾನವಿಲ್ಲದವರಿಗೆ ಸಂತಾನ ಪ್ರಾಪ್ತಿ ಉಂಟಾಗುತ್ತದೆ. ಏಕಾದಶಿ ದಿನದಂದು ಇಂತಹ ಸಣ್ಣ ಸಣ್ಣ ನಿಯಮಗಳನ್ನು ಪಾಲಿಸಿ ವಿಷ್ಣುಮೂರ್ತಿಯ ಸಂಪೂರ್ಣ ಅನುಗ್ರಹವನ್ನು ಪಡೆಯಿರಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ. ಧನ್ಯವಾದಗಳು.